ಇವತ್ತಿಂದು ಮ್ಯಾಟರ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಮತ್ತೆ ಸ್ವಲ್ಪ ವಿ ವಿಲ್ ಮೇಕ್ ಆರ್ ಓನ್ ಎನರ್ಜಿ ಕಿರಣ್, ರಿಲೀಸ್. ಹಾ, ಯುವರ್ ವಾಯ್ಸ್ ತುಂಬಾ ಕಮ್ಮಿ ಇದೆ. ನಿಮ್ ವಾಯ್ಸ್ ಸರಿ ಹೌದಾ? ಕೇಳಿಸ್ತಾ ಇಲ್ಲ. ಓಕೆ, ಲೆಟ್ ಮೀ ಸ್ವಲ್ಪ ಇನ್ಕ್ರೀಸ್ ದ. ಟೈಪ್ ಮಾಡ್ಬೇಕು. ಇವಾಗ ಬೆಟ್ರಾ? ಇಲ್ಲ ಇನ್ ಸ್ವಲ್ಪ. ಓಕೆ, ಮೇ ಬಿ ಇದ್ರದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಒಂದ್ ನಿಮಿಷ ಆಫ್ ಮಾಡಿ ಆನ್ ಮಾಡ್ತೀನಿ. ಹ್ಮ್, ಈಗ ಬೆಟರಾ? ಟೆಲ್ ಮೀ. ನೋ, ದೆನ್ ದೇರ್ ಇಸ್ ದಿಸ್ ಡಿಸ್ಕನೆಕ್ಟ್ ಮಾಡಿದ್ರೆ ನಾನು ವಾಯ್ಸ್ ಕೇಳ್ತೀನಿ. ಹೇಳು, ಇವಾಗ ಬೆಟ್ರಾ? ಹಂಗೆ ಇದೆ. ಇದೆ ಬೆಟ್ರಾ? ಓಕೆ. Okay, then maybe some issue right now with earphone. I think that's okay. ಬಿಡ್ತೀನಿ, ಸೌಂಡ್ ಬರುತ್ತೆ ಕರೆಕ್ಟ್ ಆಗಿ. ಸೊ ತುಂಬಾ ವೆಲ್ಕಮ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್. ಇವತ್ತಿಂದು ನಾವು ಐಡೆಂಟಿಟಿ ನೋಡಾಯ್ತು, ಹ್ಯಾಬಿಟ್ಸ್ ನೋಡಾಯ್ತು, ಸೆಲ್ಫ್ ಇಮೇಜ್ ನೋಡಾಯ್ತು. ಇವತ್ತು ಇನ್ನೊಂದು ತುಂಬಾ ಪವರ್ಫುಲ್ ಟಾಪಿಕ್ ಕನೆಕ್ಟ್ ಮಾಡೋಣ. ಲಿಮಿಟಿಂಗ್ ಬಿಲೀಫ್ಸು ನಮ್ಮನ್ನು ಹಿಂದೆನೆ ಹಿಡಿದು ನಮ್ಮ ನಂಬಿಕೆಗಳು, ನಮ್ಮನ್ನು ಹಿಡಿದಿದ್ದು ನಮ್ಮ ನಂಬಿಕೆಗಳು. ಈ ನಿಮ್ಮ ಲೈಫ್ ನಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮು ಸಿಚುವೇಶನ್ ಅಲ್ಲ, ನಿಮ್ಮ ಬಿಲೀಫ್ಸು. ನಾವೇನೋ ಒಂದು ಬಿಲೀಫು ಯಾವಾಗಿಂದ ನಂಬ್ಕೊಂಡು ಬರ್ತಾ ಇದೀವಿ ಅಂತೂ ನಮಗೂ ಗೊತ್ತಿಲ್ಲ. ಆ ಬಿಲೀಫ್ಸ್ ಏನು ಅಂತ ಅವೇರ್ನೆಸ್ ಮಾಡ್ಕೋಬೇಕೀಗ. ಅದ್ರ ಮೊದಲು ವಿ ವಿಲ್ ಫಸ್ಟ್ ಚೇಂಜ್ ದ ಎನರ್ಜಿ ಶಿಫ್ಟ್ ಮಾಡ್ಕೊಳ್ಳೋಣ. ಐ ವಿಲ್ ಪ್ಲೇ ದ ಮ್ಯೂಸಿಕ್. ಲೆಟ್ಸ್ ಡಾನ್ಸ್. I'll play the sound. Yeah. ಸುಬ್ಬಲಕ್ಷ್ಮಿಗೆ ಬರೆಯೋಳು ಬರೆಯೋಳು ರಾಜಗೌಡ್ರಿಗೆ ಬರೆಯೋಳು ಬರೆಯೋಳು ಸೆನ್ಸರಿಲ್ಲದೆ ಎಲ್ಲ ತೋರಿಸೋ ಜನತರ ಕೆಲಸ ಮಾಡುವಾಳು ನಾಳು. DJ Jackson. ಬರಿಗೋಳು MTV ಸುಬ್ಬಲಕ್ಷ್ಮಿಗೆ ಬರಿಗೋಳು ಬರಿಗೋಳು CTV ಮಾತೆಗೌಡ್ರಿಗೆ ನಿಮ್ಗೆಲ್ಲ ನಾನ್ ಡ್ಯಾನ್ಸ್ ಮಾಡೋದು ನೋಡೋಕ್ ಚೆನ್ನಾಗಿರ್ತಾ ಇದೆಯಾ? ಯಾಕಂದ್ರೆ ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಎಲ್ಲ ತೋರಿಸೋ ಜನತರ ಕೆಲಸ ಮಾಡುವಾಳು ನಾಡು. ಎಸ್, ನನ್ಗಂತೂ ತುಂಬಾ ಎನರ್ಜಿ ಬರ್ತಾ ಇದೆ ಎವ್ರಿ ಡೇ. ಇದು ಎನರ್ಜಿ ಶಿಫ್ಟ್, ಇದು ಡಾನ್ಸ್ ಎನರ್ಜಿ ನನಗೆ ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಇದೆ. ನನ್ಗೆ ಗೊತ್ತಿಲ್ಲ ಯಾರ್ಯಾರಿಗೆ ಯಾವ ತರ ಅನಿಸ್ತಾ ಇದೆ ಅಂತ. ನನಗೆ ತುಂಬಾ ಕರೆಕ್ಟ್ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅದು ಎಂಜಾಯ್ ಮಾಡ್ತಾ ಇದ್ದೀನಿ. ಅದು ಮೂವ್ ಹೋಲ್ ಡೇ ನಲ್ಲಿ ನೆನಪು ಇರಲ್ಲ ನಾನು ರಾತ್ರಿ ಇಷ್ಟೊತ್ತಿಗೆ ಡಾನ್ಸ್ ಮಾಡಿರ್ತೀನಿ ಅಂತ. ಐ ವಿಲ್ ಬಿ ಲೈಕ್ ಇನ್ ಫುಲ್ ಎನರ್ಜಿ, ಚಾರ್ಜ್ ಆಗ್ಬಿಡ್ತೀನಿ. Yes, take a deep in breath and release. Gently close your eyes. Close ಮಾಡಿ eyes na. ಇನ್ನೊಂದ್ಸತಿ deep breathe in and breathe out. ಹಾರ್ಟ್ ಅಲ್ಲಿ ಏನಿದೆ, ಏನ್ ಅನಿಸ್ತಾ ಇದೆ ಅಬ್ಸರ್ವ್ ಮಾಡಿ.
ಮೈಂಡಲ್ಲಿ ಯಾವ ಡೌಟ್ ಇದೆ, ಯಾವ ನೆಗೆಟಿವ್ ಥಾಟ್ ರಿಪೀಟ್ ಆಗಿ ಆಗ್ತಾ ಇದೆ, ಜಸ್ಟ್ ಅಬ್ಸರ್ವ್ ಮಾಡಿ. ನಿಮ್ದು ರೆಗ್ಯುಲರ್ ಪ್ಯಾಟರ್ನ್ ಇದ್ರೆ ಯಾವುದದು ನೆಗೆಟಿವ್ ಥಾಟು ನನಗೆ ಎವ್ರಿ ಟೈಮ್ ನನಗೆ ನಾನ್ ಮಾಡ್ಬೇಕು ಅನ್ನೋದನ್ನ ಸ್ಟಾಪ್ ಮಾಡ್ತಾ ಇರತ್ತೆ. ಆ ಥಾಟ್ ಹಿಂದೆ ಒಂದೇನೋ ಬಿಲೀಫ್ ಇದೆ. ಆ ಡೌಟು, ಆ ಥಾಟ್ ಮೇಲೆ ಹಿಂದೆ ಒಂದು ಬಿಲೀಫ್ ಇದೆ, ನಿಮ್ಮನ್ನ ಹಿಡ್ಕೊಂಡಿದೆ ಅದು. ಅದು ಯಾವುದು ಅಂತ ಕಾಣಿಸುತ್ತಾ? ಟ್ರೈ ಮಾಡಿ ನೋಡಕ್ಕೆ. ಎವ್ರಿ ಟೈಮ್ ಹೋಲ್ಡ್ ಮಾಡತ್ತೆ, ನಿಮ್ಗೆ ಅದು ಮಾಡಕ್ ಕೊಡ್ತಾ ಇರಲ್ಲ. ಮಾಡ್ಬೇಕು, ಎಲ್ಲ ಕರೆಕ್ಟ್ ಆಗಿರುತ್ತೆ, ಬಟ್ ಆಗಲ್ಲ. ದರ್ ಇಸ್ ಸಮಥಿಂಗ್ ಇಟ್ ಡಸಂಟ್ ಅಲಾವ್ ಯು ಟು ಡೂ. ವಾಟ್ ಇಸ್ ದಟ್ ಯುವರ್ ಓನ್ ಬಿಲೀಫ್? ಇಷ್ಟು ಬೇಗ ಕಂಡುಹಿಡಿಯಕ್ಕೂ ಶಕ್ಯ ಇಲ್ಲ ಅದು, ಬಟ್ ಇಟ್ಸ್ ಓಕೆ. ಜಸ್ಟ್ ಅಬ್ಸರ್ವ್. ರಿಪೀಟ್ ದೀಸ್ ಅಫರ್ಮೇಶನ್ಸ್. ನಾನು ನನ್ನ ಲಿಮಿಟಿಂಗ್ ಬಿಲೀಫ್ಸ್ ರಿಲೀಸ್ ಮಾಡ್ತಿದ್ದೀನಿ. ಐ ರಿಲೀಸ್ ಮೈ ಲಿಮಿಟಿಂಗ್ ಬಿಲೀಫ್ಸ್. ನಾನು ನ್ಯೂ ಪಾಸಿಟಿವ್ ಬಿಲೀಫ್ಸ್ ಚೂಸ್ ಮಾಡ್ತೀನಿ. ಐ ಕ್ರಿಯೇಟ್ ನ್ಯೂ ಪಾಸಿಟಿವ್ ಬಿಲೀಫ್ಸ್ ಅಂಡ್ ಐ ಸ್ಟಾರ್ಟ್ ಚೂಸಿಂಗ್. ನಾನು ಡಿಸರ್ವಿಂಗ್ ಆಗ್ತಿದ್ದೀನಿ. ನನಗೆ ಜಾಸ್ತಿ ಡಿಸರ್ವ್ ಬರ್ತಾ ಇದೆ. ಐ ಡಿಸರ್ವ್ ಮೋರ್ ಇನ್ ಮೈ ಲೈಫ್. ನಾನು ಪವರ್ಫುಲ್ ಆಗಿದ್ದೀನಿ. ಐ ಆಮ್ ಅ ಪವರ್ಫುಲ್ ಹ್ಯೂಮನ್ ಬೀಯಿಂಗ್. ಹೇಳ್ತಾ ಹೇಳ್ತಾ ಫೀಲ್ ಮಾಡಿ ಈ ವರ್ಡ್ಸ್ನ. You need to feel that energy within you. Whatever you're trying to say, you should feel that energy within you. And that energy will come to you when you continue to feel that energy in you. Hi and welcome you all on live. Now gently open your eyes and let's discover this belief. Andre enu belief? ನೀವು ಸತ್ಯ ಅಂತ ನಂಬಿರೋ ಒಂದೇ ಒಂದು ಆಲೋಚನೆ ಅದು. ನಿಮ್ಗೂ ಗೊತ್ತಿಲ್ಲ ಅದು ನಂದ್ ಬಿಲೀಫ್ ಯಾಕೆ ಈ ತರ ಇದೆ ಅಂತ. ಸಮಥಿಂಗ್ ಲೈಕ್ ವೆರಿ ಸ್ಮಾಲ್ ಥಿಂಗ್. ನನ್ಗೆ ಆಗಲ್ಲ, ಮನಿ ತುಂಬಾ ಕಷ್ಟಪಟ್ರೆ ಒಂದೇ ಸಿಗತ್ತೆ, ನಾನು ಎಲ್ಲರ ತರ ಲಕ್ಕಿ ಇಲ್ಲ, ಈ ತರ ಬಿಲೀಫ್ಸು. ನಿಮ್ಮ ಬಿಲೀಫ್ಸು ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡುತ್ತಾ ಇರತ್ತೆ ವಿದೌಟ್ ಯು ಆಲ್ಸೋ ನೋಯಿಂಗ್. ನಿಮ್ಗೂ ಗೊತ್ತಿಲ್ಲ. ನಿಮ್ಮ ಬಿಲೀಫ್ಸ್ ನಿಮ್ಮ ಲೈಫ್ನ ಇಷ್ಟು ಪವರ್ಫುಲಿ ಕಂಟ್ರೋಲ್ ಮಾಡ್ತಾ ಇರತ್ತಂದ್ರೆ ನೀವು ಶಿಫ್ಟ್ ಮಾಡಕ್ ಟ್ರೈ ಮಾಡಿದ್ರು ಯು ವಿಲ್ ಅಗೇನ್ ಡೂ ದ ಸೇಮ್ ಥಿಂಗ್. ಯಾಕಂದ್ರೆ ಈ ಬಿಲೀಫ್ ನಿಮ್ದು ಇವತ್ತಿಂದಲ್ಲ. ಇಟ್ಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಯೋರ್ ಚೈಲ್ಡ್ಹುಡ್. ಯಾರೋ ಹೇಳಿದ್ದು ಕೇಳಿದ್ದು, ಯಾರ್ದೋ ಏನೋ ನಡೆದಿರೋದನ್ನ ನೋಡಿದ್ದು ನೀವ್ ಡಿಸೈಡ್ ಮಾಡಿದೀರಾ. ಪಾಸ್ಟ್ ಫೇಲಿಯರ್, ಯಾರ್ದೋ ಫೇಲಿಯರ್, ಇವೆಲ್ಲ ಕಂಬೈನ್ ಆಗಿ ಬಿಲೀಫ್ಸ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಅವೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಇರುತ್ತೆ. ಎಷ್ಟು ಡೀಪ್ ಆಗಿರುತ್ತೆ ಅದು ಅಂದ್ರೆ ನೀವು ಕಾನ್ಶಿಯಸ್ಲಿ ಅದನ್ನ ಅಬ್ಸರ್ವ್ ಮಾಡಿದ್ರೆ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ನಿಮ್ಮ ಆಕ್ಷನ್ ಸ್ಟಾಪ್ ಮಾಡುತ್ತವೆ. ನೀವೇನು ಮಾಡ್ತಾ ಇರ್ಬೇಕು, ಈಗ ಮಾಡ್ತೀನಿ ಅಂದ್ಕೊಂಡ್ಬಿಟ್ಟು ಫುಲ್ ಡಿಸೈಡ್ ತಗೊಳ್ತಾ ಇರ್ತೀರ, ಬಟ್ ಆಗಿರಲ್ಲ ನಿಮ್ಮ ಹತ್ರ. ನಿಮ್ಮ ಕಾನ್ಫಿಡೆನ್ಸ್ ರಿಡ್ಯೂಸ್ ಮಾಡ್ತಾ ಇರತ್ತೆ. ಅಫ್ಕೋರ್ಸ್ ಯೋರ್ ಗ್ರೋತ್ ಇಸ್ ಬೀನ್ ಸ್ಟಾಪ್ಡ್ ಬಿಕಾಸ್ ಆಫ್ ದ್ಯಾಟ್. ಸೊ ನಿಮಗೆ ರಿಯಲೈಸೇಷನ್ ಆದ್ರೆ ಅದು ಜಸ್ಟ್ ರಿಪೀಟೆಡ್ ಥಾಟ್. ಇಟ್ ಈಸ್ ವೆರಿ ಆಫನ್ ಇಟ್ ರಿಪೀಟ್ಸ್ ಇನ್ ಯೋರ್ ಮೈಂಡ್.
ಯಾವ ತರ ನೀವು ಇದನ್ನ ಶಿಫ್ಟ್ ಮಾಡ್ಕೋಬಹುದು ಅಂದ್ರೆ, ಐಡೆಂಟಿಟಿ ಬಿಲೀಫ್. ಯಾವ್ದಾದ್ರೂ ಒಂದು ಐಡೆಂಟಿಟಿ ನಿಮ್ಗೆ ಅನ್ಸಿದ್ರೆ ನಾನು ಯಾವತ್ತೂ ಇದೇ ತರ ಥಿಂಕ್ ಮಾಡ್ತೀನಿ ಅಂದ್ರೆ, ದೆನ್ ಕ್ವಶನ್ ಇಟ್, ಆಸ್ಕ್ ಯೋರ್ ಸೆಲ್ಫ್ ಅಂಡ್ ದೆನ್ ರೀಪ್ಲೇಸ್ ಇಟ್. ನನ್ಗಾಗಲ್ಲಪ್ಪ, ನಾನು ಇವತ್ತೂ ಅವ್ರಿಗೆ ಮಾತಾಡಿಲ್ಲ, ನಾನು ಐ ಕಾಂಟ್ ಟಾಕ್ ವಿತ್ ದಟ್ ಪರ್ಸನ್ ಅಂತ ಬಂದ್ಬಿಡತ್ತೆ ಬಾಯಿಯಿಂದ. ಅವಾಗೇನ್ ಮಾಡ್ಬೇಕು? ನನ್ಗಾಗತ್ತೆ, ಐ ವಿಲ್ ಟಾಕ್ ಟು ದಟ್ ಪರ್ಸನ್. ಅದು ನೀವು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡು ಐಸ್ ಬ್ರೇಕ್ ಮಾಡ್ಬೇಕು ನಿಮ್ ಲೈಫಲ್ಲಿ. ಮನಿ ಇಸ್ ತುಂಬಾ ಕಷ್ಟಪ್ಪ, ತುಂಬಾ ಕಷ್ಟಪಟ್ರೇನೆ ದುಡ್ಡು ಬರುತ್ತೆ ಕೈಯಲ್ಲಿ, ಇಲ್ಲಾಂದ್ರೆ ದುಡ್ಡು ಬರಲ್ಲ ಕೈಯಲ್ಲಿ ಅಂತ ಬಿಲೀಫ್ ಇದು. ಈ ಬಿಲೀಫ್ ನ ನೀವು ಹೆಂಗೆ ಮಾಡ್ಬೇಕಂದ್ರೆ, ಮನಿ ಇಸ್ ಸೋ ಈಸಿ, ಮನಿ ಇಸ್ ಎನರ್ಜಿ ಅಪ್ಪ, ನಾನು ಏನು ಕಷ್ಟ ಪಡೋದ್ ಬೇಡ, ನನ್ನ ಪ್ರೀತಿಯಿಂದ ನಾನು ಎನರ್ಜಿಯಿಂದ ಕ್ರಿಯೇಟ್, ನನ್ನ ಹತ್ರ ಎಲ್ಲ ಎನರ್ಜಿ ಹೆಂಗಿದೆಯೋ ಹಂಗೆ ಮನಿ ಕೂಡ ಬಂದ್ಬಿಡತ್ತೆ. ಈ ನಿಮ್ದು ಬಿಲೀಫ್ ಶಿಫ್ಟ್ ಮಾಡಿಸ್ಕೋಬೇಕು. ನೀವು ಹೊಸ ಬಿಲೀಫ್ ಚೂಸ್ ಮಾಡಿದ್ರೆ ನಿಮ್ಮ ಲೈಫ್ ಹೊಸ ಡೈರೆಕ್ಷನ್ಗೆ ಹೋಗುತ್ತೆ. ಆ ಹೊಸ ಬಿಲೀಫ್ ನೀವು ಕಾನ್ಶಿಯಸ್ಲಿ ಲುಕಿಂಗ್ ಅಟ್ ಸಂಬಡಿ ಹೂಮ್ ಯು ಲುಕ್ ಅಪ್ ಟು. ನೀವು ಯಾರಿಗ್ ನೋಡ್ಕೊಳ್ತೀರಾ, ಯಾರ್ದು ಫಾಲೋ ಮಾಡ್ಬೇಕನ್ಸುತ್ತೆ, ಯಾರ್ದು ನಿಮ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ ಎನರ್ಜಿ, ಅವ್ರದ್ದು ಬಿಲೀಫ್ ಕೂಡ ನೋಡಿದ್ರೆ, ವಿಚ್ ಹ್ಯಾಸ್ ಮೇಡ್ ದೆಮ್ ಅಚೀವ್ ಸಮಥಿಂಗ್ ರಿಯಲಿ ಗ್ರೇಟ್ ಇನ್ ಲೈಫ್, ದೆನ್ think about that kind of beliefs and shift them. Get into your life. Repeatedly say that this is my belief. This is I have been believing. This belief is which has made me to be where I am today. Your beliefs create your reality. So choose very wisely which you want to choose. And that is something can powerfully, you only can ವರ್ಕಿಂಗ್ ಆನ್ ಯೋರ್ ಸೆಲ್ಫ್ ಮಾಡಬಹುದು. ನಿಮ್ದು ಕಾನ್ಶಿಯಸ್ನೆಸ್ ನಲ್ಲಿ, ನಿಮ್ ಅವೇರ್ನೆಸ್ ನಲ್ಲಿ ನೀವು ಮಾಡ್ತಾ ಹೋದಂಗೆ ಶೋರ್ಲಿ ಯು ವಿಲ್ ಬಿ ಏಬಲ್ ಟು ಸಿ ದಟ್ ಶಿಫ್ಟ್. ಯಾಕಂದ್ರೆ ಯಾವ ತರ ರಿಪೀಟೆಡ್ಲಿ ಆ ಬಿಲೀಫ್ ನಿಮ್ದು, ನನಗಾಗಲ್ಲ, ನನ್ಗೆ ಗೊತ್ತಿಲ್ಲ, ನನ್ಗೆ ಬರಲ್ಲ, ನಾನು ಹೇಳಲ್ಲ, ಇವೆಲ್ಲ ನಮ್ಮನ್ನ ಹೇಳಿ 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 ಎಷ್ಟು ಡೀಪ್ ಇಟ್ಬಿಟ್ಟಿದೀವಲ್ಲ, ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ನನ್ಗೆಲ್ಲ ಬರತ್ತೆ, ನನ್ಗೆಲ್ಲ ಗೊತ್ತಿದೆ, ನಾನು ಯಾವತ್ತು ಏನ್ ಟ್ರೈ ಮಾಡ್ತೀನೋ ಎಲ್ಲ ಸಕ್ಸಸ್ ಆಗತ್ತೆ, ನಾನು ಏನ್ ಹೇಳ್ತೀನೋ ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಇಷ್ಟ ನಾನು ಹೇಳೋದು, ನಾನು ಏನ್ ಮಾತಾಡ್ತಾ ಇರ್ತೀನಿ ಎಲ್ಲರೂ ಕೇಳಕ್ ಇಷ್ಟಪಟ್ಟು ಕೇಳ್ತಾ ಇರ್ತಾರೆ, ನನ್ನ ಕೇಳಕ್ಕೆ ಎಷ್ಟೋ ಜನ ಬರ್ತಾ ಇರ್ತಾರೆ. ಇವೆಲ್ಲ ಈ ತರ ನೀವು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನೇ ರಿಪೀಟ್ ಮಾಡಿ ಮಾಡಿ ಮಾಡಿ, ವೆನ್ ಯು ಫೀಡ್ ದಿಸ್ ನ್ಯೂ ಬಿಲೀಫ್ಸ್ ಆಫ್ ಯೋರ್ಸ್, ಸಮ್ವೇರ್ ಅದು ಓಲ್ಡ್ ಬಿಲೀಫ್ಸು ಎಲ್ಲ ಏನಾಗುತ್ತೆ, ಫೇಡ್ ಆಗಕ್ ಸ್ಟಾರ್ಟ್ ಆಗತ್ತೆ, ಕಾಣಿಸಲ್ಲ ನಿಮ್ಗೆ. ಆ ಫೇಡ್ ಆಗ್ತಾ ಆಗ್ತಾ ಇದೇ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ತಾ ಬಂದ್ಬಿಡತ್ತೆ. ಯು ವಿಲ್ ಸ್ಟೋರ್ ದಿಸ್ ನ್ಯೂ ಬಿಲೀಫ್ಸ್ ಇನ್ಸೈಡ್ ಯು, ಅಂಡ್ ದೋಸ್ ಬಿಲೀಫ್ಸ್ ವಿಲ್ ಸ್ಟಾರ್ಟ್ ಬಿಕಮಿಂಗ್, ಟೇಕಿಂಗ್ ದ ಪವರ್ ಆಫ್ ಯೋರ್ ಲೈಫ್. ದೆನ್ ಕ್ಯಾನ್ ಯು ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಪವರ್ ಯು ಕ್ಯಾನ್ ಹ್ಯಾವ್ ಟು ಅಚೀವ್ whatever you want to achieve in life. Who can stop you? Nobody can stop. The minute you feel that energy inside you, ನಿಮ್ಗೆ ಯಾರು ಸ್ಟಾಪ್ ಮಾಡಕ್ ಶಕ್ಯ ಇಲ್ಲ. ನಿಮ್ದೇ ಪವರ್ ನಿಮ್ಗೆ ಇದೆ. ನನ್ ಪವರ್ನೇ ನಾನು ಇದು ಕಳ್ಕೊಂಡು, ನನ್ ಬಿಲೀಫ್ ಅಲ್ಲಿ ಸಿಕ್ಕಾಕೊಂಡು ನಾನು ಸುಮ್ನೆ ಕುಂತಿದ್ದೀನಿ. ನಾನು ಅದನ್ನ ಬಿಟ್ಕೊಟ್ರೆ ಅದು ಬೇಡ ನನಗೆ ಅಂದ್ರೆ, ಫಸ್ಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ಯಾವ ಬಿಲೀಫ್ಸ್ ಅಲ್ಲಿ ನಾನು ಕುಂತಿದ್ದೀನಿ ಅಂತ. ಫಸ್ಟ್ ಇಸ್ ದಾಟ್ ಅವೇರ್ನೆಸ್. ಅಗೇನ್ ದ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. Once you are aware, then shift that in such a way, ನನ್ಗೆ ಬರಲ್ಲ ಅನ್ನೋದನ್ನೆಲ್ಲ, ನನಗೆಲ್ಲ ಬರುತ್ತೆ, ರಿಪೀಟೆಡ್ ಹೇಳೋದು, ಎಸ್ ನನಗೆ ಬರುತ್ತೆ, ಇಟ್ಸ್ ಓಕೆ, ಯು ಫೇಲ್, ಡಸಂಟ್ ಮ್ಯಾಟರ್. ಯಾರಿದಾರೆ ಈಗ ನಿಮ್ಗೆ ಸರ್ಟಿಫಿಕೇಟ್ ಮಾಡ್ಕೊಡಕ್ಕೆ, ಮಾರ್ಕ್ಸ್ ಕೊಡಕ್ಕೆ, ನೀನ್ ಫೇಲ್ ಆಗಿದೀಯಾ, ನೀನ್ ನೆಕ್ಸ್ಟ್ ಕ್ಲಾಸ್ಗೆ ಹೋಗಲ್ಲ? ಯು ಆರ್ ನಾಟ್ ಇನ್ ದಟ್ ಸ್ಟೇಜ್ ಆಫ್ ಲೈಫ್. ಫೇಲ್, ಬಿಕಾಸ್ ಇವಾಗಾದ್ರೂ ಫೇಲ್ ಮಾಡ್ತಾ 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 ಹೋದ್ರೆ, ದಟ್ ಈಸ್ ದಿ ಲರ್ನಿಂಗ್ ಫಾರ್ ಅಸ್. ಅದೇ ನನಗೆ ಲರ್ನಿಂಗು, ಅದೇ ನನಗೆ ಕಾನ್ಫಿಡೆನ್ಸ್. ಓಕೆ, ಲಾಸ್ಟ್ ಟೈಮ್ ಅದು ಪೇಮೆಂಟ್ ಮಾಡಕ್ ಹೋದೆ, ಅದು ಆಗ್ಲಿಲ್ಲ, ಇವತ್ತು ಅದನ್ನ ಕೂತ್ಕೊಂಡು ನಾನು ಮಾಡೇ ಮಾಡ್ತೀನಿ, ಯಾರಿಗೂ ಕೇಳಲ್ಲ, ಮಕ್ಕಳಿಗೂ ಕೇಳಲ್ಲ, ಯಾರಿಗೂ ಕೇಳಲ್ಲ. ಐ ವಿಲ್ ಡೂ ಅಂಡ್ ಮೈ ದಟ್ ಪ್ರಾಸೆಸ್ ಆಫ್ ಪೇಮೆಂಟ್ ಅಂಡ್ ಐ ವಿಲ್ ಗೆಟ್ ದಟ್ ಕಾನ್ಫಿಡೆನ್ಸ್. ಅವಾಗ ವೆನ್ ಐ ಡೂ ಇಟ್, ದೆನ್ ಐ ವಿಲ್ ಬಿಲೀವ್, ವಾವ್, ನನ್ಗೆ ಬರುತ್ತೆ, ಐ ಕ್ಯಾನ್ ಡೂ ದಿಸ್ ಅಂತ.
So I'm just giving you one small example. Whatever it is that you can't do, first thing, do that one thing. Because today at this stage of our life, ನಮ್ಗೆ ಬೇರೆ ಟೀಚರ್ಸ್ದು ಯಾರ್ದು ಸರ್ಟಿಫಿಕೇಟ್ ಬೇಡ. ವಿ ನೀಡ್ ಅವರ್ ಓನ್ ರೆಕಗ್ನಿಷನ್. ನಮ್ಗೆನೆ ಆ ವಿಶ್ವಾಸ ನಮ್ಮಿಂದನೇ ಬೇಕಾಗಿದೆ. ಎಸ್, ನನಗೆ ಬರುತ್ತೆ, ನಾನು ಮಾಡಬಹುದು, ನಾನು ಮಾಡಿದ್ದೀನಿ. ಬಿಕಾಸ್ ಒನ್ಸ್ ಇಫ್ ಯು ಡೂ ಇಟ್, that will give you that confidence. Hope it was fantastic for each one of you. Thank you so much for joining. So this is the pattern. Everything goes in our life as a pattern. ಈಟಿಂಗ್ ಹ್ಯಾಬಿಟ್ ಆಯ್ತು, ಹೇಳೋ ಹ್ಯಾಬಿಟ್ ಆಯ್ತು, ನಮ್ದು ವರ್ಕೌಟ್ ಮಾಡ್ತಿದ್ರೆ ಅದ್ರ ಹ್ಯಾಬಿಟ್ ಆಯ್ತು, ಯಾರಿಗಾದ್ರೂ ಮಾತಾಡೋ ಹ್ಯಾಬಿಟ್ ಆಯ್ತು, ಆರ್ ಸಮ್ ಫ್ರೆಂಡ್ಸ್ ಆರ್ ದೇರ್ whom we like to listen and always we get stuck. Even that's a really not a very good habit. Some people just release everything on you and you will become heavy. Some friends will call and tell 10 things which is not going good in their life. And they call and tell you and you take all that load on yourself and you will feel heavy throughout the day. ನನಗೆ ಯಾಕೆ ಇವತ್ತು ಹಿಂಗ ಆಗ್ತಾ ಇದೆ ಅಂತ ನಿಮ್ಗೆ ಅವೇರೇ ಇಲ್ಲ. ಬಿಕಾಸ್ ಯು ಆರ್ ನಾಟ್ ಇವನ್ ಥಿಂಕಿಂಗ್ ಅಬೌಟ್ ಇಟ್. ತಗೊಂಡ್ಬಿಡ್ತೀರಾ ಸುಮ್ಮನೆ. ಸಿಸ್ಟರ್ ಆಯ್ತು, ಫ್ರೆಂಡ್ ಆಯ್ತು, ನೇಬರ್ ಆಯ್ತು, ಕೆಲ್ಸದವಳಾಯ್ತು, ಯಾರಾದ್ರೂ ಆಗಲಿ ಬಂದು ಡೌನ್ಲೋಡ್ ಮಾಡಿ ಹೋಗ್ಬಿಡ್ತಾರೆ. ಅವ್ರು ಹಗರಾಗಿ ದೇ ವಿಲ್ ಬಿ ಗೋಯಿಂಗ್ ಹ್ಯಾಪಿಲಿ, ಬಟ್ ಯು ವಿಲ್ ಬಿ ಇನ್ ಟು ದಟ್ ಎನರ್ಜಿ. ಡೋಂಟ್ ಲಿಸನ್ ಟು ಇಟ್. ಆರ್ ಇಫ್ ಯು ಆರ್ ಲಿಸ್ನಿಂಗ್, ಬಿ ಅವೇರ್ ಅಬೌಟ್ ಇಟ್. ಯೂಸ್ ಬೋತ್ ದ ಇಯರ್ಸ್. ಇಲ್ಲಿಂದ ಹೋಗಿ ಇಲ್ಲಿಂದ ಹೊರಗೆ ಹೋಗ್ಬಿಡ್ಬೇಕಷ್ಟೇ. ಯಾಕಂದ್ರೆ ಯು ವಾಂಟ್ ಟು ಹೆಲ್ಪ್ ಯುವರ್ ಫ್ರೆಂಡ್. But consciously, if you can do that, that's great. But if you're taking it inside, that is one more trauma inside you. You may think about that trauma also again and again. You don't need to, right? Why? You only have so many things to handle yourself. Nande ನನಗೆ ಸಾಕಾಗಿದೆ, ಇನ್ನೊಬ್ರು ತಗೊಂಡು ನಾನೇನ್ ಮಾಡ್ಲಿ. Right? I agree. So this is what is the belief. These beliefs has to be released from the past beliefs and get into the new beliefs. Because how will that shift happen in the mind? The shift has to happen inside us. ನಮ್ಮ ಒಳಗೆ ಆಗ್ಬೇಕು ಆ ಶಿಫ್ಟು. ಒಳಗಿನ ಶಿಫ್ಟ್ ಚೇಂಜ್ ಆಗಕ್ ಕಷ್ಟ. ಹೊರಗೆ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಬಟ್ ಒಳಗಿನ ಶಿಫ್ಟ್ ಆಗ್ಬೇಕಂದ್ರೆ ಕೆಲ್ಸನೂ ಒಳಗೆ ಆಗ್ಬೇಕು. You don't have anything where you take a duster and release it and wipe it and again I'll write my new beliefs in my heart anta baralla. Again you will do the same thing. You will not change. You have to really work on it. And there is no other way. If you think this has been my pattern, ಇದೇ ತರ ಮಾಡ್ತಾ ಬರ್ತಾ ಇದ್ದೀನಿ, ಹಿಂಗೆ ನಡೀತಾ ಇದೆ ಲೈಫು, ಹೋಗ್ಲಿ ಬಿಡು, ಇನ್ನೊಂದು 15 ವರ್ಷ ಹಿಂಗೆ ಇದ್ದು ಹೋಗ್ತೀನಿ ಅಂದ್ರೆ, you are still getting into a biggest trouble in your life. After this, at least after 50, it is a still tougher life because we will get into our menopause. Children are in their own life. We are on our own. And also taking care of our own self also we can't take care of. We are stuck in such a way that we can't take care of ourselves also. How will you manage your mind? Becomes as much it starts becoming free, it takes over so many things. And that will show up on your physical body. I have been talking about this repeatedly. Nam physical body ge enadru problems barta ide andre, we are creating that from our mind. We are generating and creating every single day any health issue what is coming to us from our mind. In fact, study has proven that if you have a thyroid, maybe the gland which never got an opportunity to open up yourself, ಎಷ್ಟು ಅದಕ್ಕೆ ಕುಗ್ಗಿಟ್ಟಿದ್ರೆ ಅಂದ್ರೆ ಅದು ಥೈರಾಯ್ಡ್ಗೆ ಇನ್ಫೆಕ್ಟ್ ಆಗುತ್ತೆ. ಆ ತರ ಎವ್ರಿ ಪಾರ್ಟ್ ಆಫ್ ದ ಬಾಡಿ. ಸಮ್ ಪೀಪಲ್ ಗೆಟ್ ದಿ ಡಯಾಬಿಟೀಸ್. ವೈ? ಬಿಕಾಸ್ ಆಫ್ ದ ಪ್ಯಾನ್ಕ್ರಿಯಾ ಇಶ್ಯೂ. ಅದ್ರ ಬಗ್ಗೆ ಅಲ್ಲಿ ಏನಾದ್ರೂ ಒಂದು ದುಃಖ, ಟ್ರಾಮಾ ಇಟ್ಕೊಂಡಿರ್ತೀವಿ. ಎವ್ರಿಥಿಂಗ್ ಇಸ್ we only have created in our body. Nobody is responsible for this. I am responsible for my own body. And future, if you want to remain the fit and healthy to lead that light and happy and comfortable life, wherever you are, you should feel happy. Peace. Then you need to work. Right now is the time that you have to work. Work on only yourself. You are the most important for your own investment. ಫ್ಯೂಚರ್ ಸಲುವಾಗಿ ಇನ್ವೆಸ್ಟ್ ಮಾಡಿ ಇಡೋದು ಬೇಡ ನಿಮ್ಮ. ಇನ್ಫ್ಯಾಕ್ಟ್
ಐ ಡೋಂಟ್ ಮೈಂಡ್ ಇಟ್ ಬಂದ್ಬಿಟ್ಟಿದೆ ಹೇಳ್ಬಿಡ್ತೀನಿ. I remember one of the very important thing my mentor used to tell ki we keep some money thinking that future alli enadru even I have that. I won't say naan madilla anta. ಏನಾದ್ರೂ ಹೆಲ್ತ್ ಇಶ್ಯೂ ಬಂದ್ರೆ ಅಂತ ಇಡ್ತೀವಲ್ಲ, ಇಟ್ ಈಸ್ ಲೈಕ್ ಫಿಕ್ಸ್ಡ್ ಅಂತೆ. ಅದು ಬರತ್ತೆ, ಅದ್ರ ಸಲುವಾಗಿನೇ ಆ ದುಡ್ಡು ಹೋಗುತ್ತೆ. ಯು ಡೋಂಟ್ ಹ್ಯಾವ್ ಇಟ್ ಬಟ್ ಯು ಆರ್ ಸೇವಿಂಗ್ ಇಟ್ ಅಂಡ್ ಯು ಆರ್ ಸೇವಿಂಗ್ ಥಿಂಕಿಂಗ್ ಏನಾದ್ರೂ ಬರತ್ತೆ ಅಂತ. ಸೊ ವಾಟ್ ಆರ್ ಯು ಡೂಯಿಂಗ್? You're telling yourself and you're keeping that money for it, which you don't have it. But because you kept that money for that, your body will create that disease for you. Cancel, cancel, cancel. Don't even use such words. Anytime if you use some negative words, say cancel, cancel, cancel. Release that from your energy. So you want to keep yourself fit and healthy? Start straight away working on your mind and your own beliefs. This belief system is like ancestral also bandirutte, genes kuda bandbitiratte. I don't know why I do some of these things myself. Sometimes ಹೇಳ್ತೀವಿ, ನನ್ಗೆ ಗೊತ್ತಿಲ್ಲ ಇದು ಯಾವಾಗಿಂದ ನಾನು ಮಾಡ್ತಾ ಇದ್ದೀನಿ ಅಂತ. ಅಷ್ಟು ರೂಟೆಡ್ ಇರುತ್ತೆ. ಆಮೇಲೆ ನೀವು ಹೇಳೋದು ಬೇಡ, ಯಾರು ನಿಮ್ಗೆ ಹೇಳೋದು ಬೇಡ. ಯು ವಿಲ್ ಡೂ ಇಟ್ without even any instruction. ಆ ಟೈಮ್ಗೆ ಅದು ಆಗ್ತಾನೆ ಇರುತ್ತೆ. You cannot shift it and change it until and unless you really stand for yourself and take that as some action step to shift that energy. Okay, to give this simple ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. 3 years or 4 years back ನಾನು ಹೆಂಗಿದ್ದೆ ಅಂದ್ರೆ, ಅಡಿಗೆ ಮನೆಯಲ್ಲಿ ನಿಂತು ಓಕೆ ರೋಟಿ ಮಾಡ್ತಾ ಇದ್ದೀನಾ, ಫಿಸಿಕಲಿ ಅಂತೂ ಮಾಡ್ತಾ ಇದ್ದೀನಿ, ರೋಟಿ ಮಾಡ್ತಾ ಇದ್ದೀನಿ, ಚಪಾತಿ ಆಗ್ತಾ ಇದೆ. ಮೈಂಡ್ ಎಲ್ಲಿದೆ? ಅಯ್ಯೋ ಅವನಿಗೆ ಅದು ದುಡ್ಡು ಕೊಡೋದಿತ್ತು, ಓ ಅವನ್ದು ಆ ಬಿಲ್ ಪೇಮೆಂಟ್ ಮಾಡೋದಿದೆ, ಆ ದುಡ್ಡೇ ಬರಲಿಲ್ಲ ನಂದು, ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದು, ಫೋನ್ ಮಾಡಬೇಕು. ವಾಟ್ ಆರ್ ಯು ಡೂಯಿಂಗ್? ಆಲ್ ದಟ್ ಈಸ್ ಗೋಯಿಂಗ್ ದಟ್ ಎನರ್ಜಿ ಇನ್ ಟು ಯೋರ್ ಫುಡ್ ವಿಚ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯೋರ್ ಫ್ಯಾಮಿಲಿ. ಆ ಫುಡ್ ತಿಂದ್ಬಿಟ್ಟು ಮಕ್ಕಳು ದೇ ಆಲ್ಸೋ ಗೆಟ್ ಇನ್ ಟು ದಟ್ ಸೇಮ್ ಎನರ್ಜಿ ಅಂಡ್ ದ ಸೇಮ್ ಟೆನ್ಷನ್. Why the temple's prasada is very, very powerful and tasty. ಯಾಕೆ ಪ್ರಸಾದ ಟೇಸ್ಟ್ ಇರುತ್ತೆ? ದೇವ್ರನ್ನ ನೆನೆಸ್ಕೊಂಡ್ ಮಾಡ್ತಾ ಇರ್ತಾರಲ್ಲಿ. ಮೈಂಡ್ ಎಷ್ಟು ಪವರ್ಫುಲ್ಲಿ ಶಿಫ್ಟ್ ಮಾಡಬಹುದು ಇಫ್ ಯು ವಾಂಟ್. ನೀವೇನಾದ್ರೂ ಆಡಿಯೋ ಹಚ್ಕೊಂಡು ದೇವ್ರದ್ದು ಕೇಳ್ತಾ ಇದ್ದೀನಿ, ಅವಾಗ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಅದು ಆಡಿಯೋ ಅಲ್ಲೇ ಬಡಬಡ್ತಾ ಇರತ್ತೆ. ನಾನು ಅಡಿಗೆ ಮಾಡ್ತಾ ಇರ್ತೀನಿ, ಆದ್ರೂ ಅಡಿಗೆಯಲ್ಲಿ ನನ್ನ ಮೈಂಡ್ ಏನ್ ತಲೆಯಲ್ಲಿದೆಯಲ್ಲ ಅದೆಲ್ಲ ಎನರ್ಜಿ ಹೋಗ್ತಾ ಇರತ್ತೆ. ದಿಸ್ ವಾಸ್ ಮೀ. ನಾನು ಹಿಂಗೆ ಇದ್ದೆ. ಇಫ್ ಇಟ್ ಇಸ್ ರೆಸೋನೇಟಿಂಗ್ ಟು ಎನಿಬಡಿ, ದೆನ್ ಸ್ಟಾರ್ಟ್. 3 years it took for me to work on it. ಫುಡ್ ಏನೋ ಟೇಸ್ಟಿ ಆಗ್ಬಿಟ್ಟಿರತ್ತೆ, ಇಲ್ಲಂತಿಲ್ಲ. ಯಾಕಂದ್ರೆ ಕ್ವಾಂಟಿಟಿ ಎಷ್ಟು ಹಾಕ್ಬೇಕು, ಏನ್ ಮಾಡ್ಬೇಕು ಎಲ್ಲ ಫೀಡೆಡ್ ಆಗಿ ಹೋಗ್ಬಿಟ್ಟಿದೆ ಸಿಸ್ಟಮ್ ಅಲ್ಲಿ, ನ್ಯಾಚುರಲಿ ಬಂದ್ಬಿಡತ್ತೆ. ಬಟ್ ನೀನ್ ಹಾಕೋ ದಟ್ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. Very, very, very important. So this is a one example of mine. One more example no share ಮಾಡ್ತೀನಿ. I really can never forget about this experience which I used to do. ಮಗ ಎಲ್ಲೋ ಹೋಗಿದ್ದಾನೆ, ಆಚೆಯಿಂದ ಬರಬೇಕು, ಬಂದಿಲ್ಲ. 11:30 ಆಯ್ತು, ಫೋನು ಸಿಗ್ತಾ ಇಲ್ಲ, ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಫೋನು. ವಾಟ್ ಇಸ್ ದಟ್ ಎನರ್ಜಿ ವಿ ಕ್ರಿಯೇಟ್? ಓ ಏನಾಗ್ಬಿಡ್ತೋ ಏನೋ, ಎಲ್ಲಿ ಇದ್ದಾನೋ ಏನೋ, ಬರ್ತಾನೋ ಇಲ್ಲೋ, ಏನಾದ್ರೂ ಆಗ್ಬಿಟ್ಟಿರ್ಬೇಕಾ? What we think is first. I was like that. I'm telling my own example. I don't know about all of you. Naan hangidde. First negative thought. Instead of thinking that I'm sure he must have been chilling with the friends, enjoy ಮಾಡ್ತಿರ್ಬಹುದು, ಎಲ್ಲರೂ ಸಿಕ್ಬಿಟ್ಟಿರ್ಬೇಕು ಇವತ್ತು, ಕುಂತ್ಬಿಟ್ಟಿದ್ದಾನೆ ಅಲ್ಲೇ, ಸ್ವಿಚ್ ಆಫ್ ಮಾಡಿ ಕುಂತ್ಬಿಟ್ಟಿದ್ದಾನೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಆ ಎನರ್ಜಿ ಕೊಟ್ರೆ ಹೇಗಿರತ್ತೆ, ಈ ಎನರ್ಜಿ ಕೊಟ್ರೆ ಹೇಗಿರತ್ತೆ? ಯಾಕಂದ್ರೆ ಎರಡೂ ಮುಟ್ಟತ್ತೆ ಅವನ್ಗೆ. ನಾನು ಆ ತರ ಥಿಂಕ್ ಮಾಡ್ತಿದ್ದೆ ಮೊದಲು. ದಟ್ ಇಸ್ ಹೌ ಐ ವಾಸ್. ಐ ಆಮ್ ಜಸ್ಟ್ ಗಿವಿಂಗ್ ಯು ಮೈ ಓನ್ ಸಿಂಪಲ್, ಲೈಕ್ ಆಲ್ ಆಫ್ ಯು. ಇವನ್ ಐ ಆಮ್ ಅ ನಾರ್ಮಲ್ ಸ್ಟಿಲ್ ದ ಪರ್ಸನ್. ಇವತ್ತು ನನಗೂ ಬರುತ್ತೆ ನೆಗೆಟಿವ್ ಬಿಲೀಫ್ಸು, ಇವತ್ತು ನನಗೆ ಸಿಚುವೇಶನ್ಸ್ ಇದೆ. ಇವತ್ತೇ ಒಂದು ಸಿಚುವೇಶನ್ ಐ ಫೇಸ್ಡ್ ಅಗೇನ್, ಐ ಫೆಲ್ಟ್ ಲೈಕ್ ಓ ಶಿಟ್ ಅಂತ. ಒಂದೇ ಸೆಕೆಂಡ್ ಐ ಸೆಡ್ ಕ್ಯಾನ್ಸಲ್, ಕ್ಯಾನ್ಸಲ್. ನೋ, ಎವ್ರಿಥಿಂಗ್ ಇಸ್ ಬಿನ್ ಟೇಕನ್ ಕೇರ್. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ರೈಟ್ ನೌ. ಹೌ ಬ್ಯೂಟಿಫುಲ್ ಇಟ್ ಗಾಟ್ ಡನ್ ಮೈ ವರ್ಕ್. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಇದು ಹೇಳ್ತಾ ಇದ್ದೀನಿ, ಇವತ್ತಿಂದ ಹೇಳ್ತಾ ಇದ್ದೀನಿ. The minute we give that right energy to that whatever that situation, it gets converted.
ನಾವೇ ಆ ಪ್ಯಾಟರ್ನ್ ಅಲ್ಲಿ ಸಿಸ್ಟಮ್ ಅಲ್ಲಿ ಕುಂತಿರ್ತೀವಲ್ಲ, ಇನ್ನೂ ಅದನ್ನ ನೆಗೆಟಿವ್ ಮಾಡ್ತೀವಿ, ಇನ್ನೂ ಅದನ್ನ ಕೆಡಿಸ್ತೀವಿ ಆ ಕೆಲಸನ ನಾವು. ಅದೇ ಮೈಂಡ್ ಅಲ್ಲಿ ಥಿಂಕ್ ಮಾಡಿ ಮಾಡಿ, ಯಾಕಂದ್ರೆ ಪ್ಯಾಟರ್ನ್ ಹಂಗೆ ಯೂಸ್ ಆಗ್ಬಿಟ್ಟಿದೆ. ಅದೇ ಆನ್ಸರ್ ಬರುತ್ತೆ ನಮ್ಗೆ. ನಾನೇ ಕುಂತ ಇಲ್ಲಿ ಕೆಡಿಸ್ದಂಗೆನೆ ಬರುತ್ತೆ. ಆಗ್ಲಿಲ್ಲ ಅಮ್ಮ ಅದು ಕೆಲಸ ಅಂತಾನೆ ಬರ್ತಾರೆ ಮಕ್ಕಳು, ಇಫ್ ದೇ ಹ್ಯಾವ್ ಗಾನ್ ಫಾರ್ ಸಮಥಿಂಗ್ ಟು ಡೂ. ಯಾ, ಸಾಕಾ ಎಕ್ಸಾಂಪಲ್ಸು? ಎನಿವನ್ ವಾಂಟ್ಸ್ ಟು ಶೇರ್ ಅಬೌಟ್ ದೇರ್ ಓನ್? ನಿಮ್ದು ಯಾವ್ದಾದ್ರು ಎಕ್ಸಾಂಪಲ್ ಶೇರ್ ಮಾಡ್ತೀರಾ? Because every single day counts. Every single day you are creating one file. one ಪ್ರಾಬ್ಲಮ್ ಒಂದೊಂದು ಫೈಲು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಡ್ ಆಗ್ತಾ ಫ್ರಮ್ ವೆನ್ ನಾನು ಏನ್ ಏಜ್ 50+. Imagine in a day only we may generate this many files. In so many years, how many files have been generated and stored in our this subconscious mind? The minute something comes up, we start thinking, yeah, Asati, last year, I had booked that room. It was worst. Actually, he added so much of money to me, but it was not at all good. So let me not book this time. Nan madalappa. Nan tappidini adralli. Nan barallappa. It immediately comes to us that way. Because subconscious mind is very powerful. It has a huge powerful memory within us. ನಾವು ಮರೆತರೂ ಕೂಡ ಆ ತರ ಏನಾದ್ರೂ ಸಿಚುವೇಶನ್ ಬಂದ್ರೆ ಇದು ಫಸ್ಟ್ ಆ ಫೈಲ್ ತಂದು ಕೊಡಿಸುತ್ತೆ ಮುಂದೆ. ನೋಡು, ನೀನ್ ಲಾಸ್ಟ್ ಟೈಮ್ ಕೂಡ ಹಿಂಗೆ ಮಾಡಿದೀಯಾ, ತಪ್ಪಿದ್ಯಾ, ಮತ್ತೆ ಬೈಸ್ಕೋತೀಯಾ, ಮಾಡ್ಬೇಡ ಅದು ಅಂತ. How many of you resonate what I'm saying? Just show me thumbs up. Yeah? Practical. Yeah, practical. Because that's how we've been used to. People who are not on camera also can share the thumbs up or the hands up or something. If it is not resonating, it's okay. You don't need to. How many of you are at least even thinking ki I want to work on this? I'm really fed up, Enough of this. I want to be nice, happy, relaxed. Yakandre it is possible. It is possible. You just need to work on yourself, on that mindset, and shift that energy consciously with the mentor help. You need a mentor for that. You cannot do that by all yourself. Very difficult. Lot of mentors I worked actually, not one mentor. From 3 years I've been working. Now I am very sure and confident what I'm saying. Thank you. Thank you, Indira. Come on camera. ಎನಿವನ್ ಯಾರಿಗಾದ್ರೂ ಏನಾದ್ರೂ ಕಂಫರ್ಟೇಬಲ್ ಆಗಿದ್ರೆ ಶೇರ್ ಮಾಡಬಹುದು. ಎಷ್ಟು ಯಾವ್ದು ರೆಸೋನೇಟ್ ಆಯ್ತು ಹೇಳಬಹುದು. ಇಟ್ಸ್ ಓಕೆ. ಫಸ್ಟ್ ಟೈಮ್ ಜಾಯಿನ್ ಆದ್ರೂ ನೋ ಪ್ರಾಬ್ಲಮ್. ದಿಸ್ ಇಸ್ ಅ ರೆಗ್ಯುಲರ್ ಆನ್ ಗೋಯಿಂಗ್ ಸೆಷನ್. ಕಂಫರ್ಟೇಬಲ್ ಆಗಿ ಹೇಳ್ಬೋದು. ಕನ್ನಡದವ್ರಿಗೆ ಫಾರ್ವರ್ಡ್ ಮಾಡ್ತಾ ಬನ್ನಿ. ಎಷ್ಟೋ ಜನ ಇದ್ದಾರೆ. ಆಕ್ಚುಲಿ ಕನ್ನಡದಲ್ಲಿ ತುಂಬಾ ಕಡಿಮೆ ಇದೆ ಸೆಷನ್ಸ್ ಈ ತರ. ಅದಕ್ಕೆ ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಫಾರ್ವರ್ಡ್ ಮಾಡಿ, ಆಸ್ ಮೆನಿ ಪೀಪಲ್ಗೆ ಫಾರ್ವರ್ಡ್ ಮಾಡಿ. ಅಟ್ಲೀಸ್ಟ್ ತಿಳ್ಕೊಳ್ತಾ ಕೇಳ್ಕೊಂಡ್ರೇನೆ ಆ ತರ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಪ್ರಾಕ್ಟಿಕಲ್ ಸಿಗಲ್ಲ ಎಲ್ಲೂ. ಏನೇನೋ ನೋಡ್ತೀವಿ, ಇಲ್ಲಂತಿಲ್ಲ, ದೇವ್ರದ್ದು ಕೇಳ್ತೀವಿ, ಹೆಂಗಾದ್ರೂ ಸಮಾಧಾನ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಇಟ್ ಈಸ್ ಅಟ್ ದಟ್ ಮೂಮೆಂಟ್ ಕಾನ್ಸ್ಟಂಟ್ ಅಗೇನ್ ಮೈಂಡ್ ಇಸ್ ಬಿಸಿ. ಅಗೇನ್ ಅದು ಕೇಳ್ಬೇಕಾದ್ರೂ ಕೂಡ ಮೈಂಡ್ ಎಲ್ಲೋ ಇರುತ್ತೆ. ನನ್ಗೆ ಆಗಿದೆ ಅದು. ನಾನು ಹಂಗೆ ಇದ್ದೆ. ಕಾನ್ಸ್ಟಂಟ್ಲಿ ಕೇಳ್ತಾ ಇರೋದನ್ನು ಕಿವಿಗೂ ಪೂರ ಹೋಗಲ್ಲ. ವಾಟ್ ಎವರ್ ಐ ಆಮ್ ಲಿಸ್ನಿಂಗ್, ಇಟ್ ಈಸ್ ನಾಟ್ 100% ಅಬ್ಸಾರ್ಬ್ಡ್ ಬೈ ಮೀ. We don't understand the meaning of listening. We are just hearing. Hearing will not make me understand. Listening is very powerful tool. We don't have any patience to listen. We just want to talk, or the minute we hear something, we have something to say first. That's the pattern we are used to, and it's a natural actually. That's how it is. And people are struggling in their career, in their life at home also. Life relationship problems ಬರ್ತಾ ಇದೆ. ಹೆಲ್ತ್ ಇಶ್ಯೂಸ್ ಜಾಸ್ತಿ ಕಾಣಿಸ್ತಾ ಇದೆ. ಮನಿ ಇಶ್ಯೂಸ್ನು ಬರ್ತಾ ಇದೆ. ಆಲ್ಸೋ ಅಬೌಟ್ ಯುವರ್ career, health, money. One more is HRCM, health, relationship. Very important is relationship. ಯಾರ ಜೊತೆ ಇರ್ತಾ ಇದೀವಿ ನಾವು ಆನ್ ಅ ಡೈಲಿ ಬೇಸಿಸ್. What kind of energy you carry, how you feel. Very important. Very, very, very important. Because you are not giving that right energy to the person whom you are staying with. ಸುಮ್ನೆ ಕಾಂಪ್ರಮೈಸು ಅಡ್ಜಸ್ಟ್ ಮಾಡಿ ಸುಮ್ನೆ ಇರೋದ್ರಿಂದ ಇಲ್ಲ.
That real openness is very important, whether with your life partner or with your children or with your in-laws or with your parents. Every relation is important. It is impacting on a daily basis our own life, on our every day's routine. ನಮ್ career ಅಲ್ಲಿ ಇಫೆಕ್ಟ್ ಆಗ್ತಾ ಇರತ್ತೆ, ನಮ್ದು ಮನಿ ಇಶ್ಯೂಸ್ ಬರ್ತಾ ಇರತ್ತೆ, ಹೆಲ್ತ್ಗೆ ಇಫೆಕ್ಟ್ ಆಗ್ತಾ ಇರತ್ತೆ. Relationship is a very important thing. We need to work on it. Any questions, anybody? ಏನಾದ್ರೂ ಕ್ವಶನ್ ಆದ್ರೂ ಇದೆಯಾ? We are done actually. Fine. Thank you so much. You can send me the message. Message ಕಳಿಸ್ಬೋದು. ಏನಾದ್ರೂ ಕೇಳ್ಬೇಕಂದ್ರೆ personally you can feel comfortable and anytime. Kannada, English, Hindi, anything is fine. Thank you. Thank you so much. Giving me this opportunity to make you all listen. And what all I speak, I told no, I will not know what I will speak also. End of the session, ನನ್ಗೆ ಗೊತ್ತಾಗತ್ತೆ. ಯಾವ ಟಾಪಿಕ್ ಬರುತ್ತೆ, ಯಾವ ಟಾಪಿಕ್ ಇಂದ ನಾನು ಯಾವ ಟಾಪಿಕ್ ಹೇಳ್ತೀನಿ ಗೊತ್ತಿರಲ್ಲ. I just believe in that energy which comes to me. I just forward it. Thanks for giving me this opportunity to each one of you ಧನ್ಯವಾದಗಳು. listening to me. ಧನ್ಯವಾದಗಳು ಕಿರಣ್. ಧನ್ಯವಾದಗಳು. ಥ್ಯಾಂಕ್ ಯು ಕಿರಣ್, ಧನ್ಯವಾದಗಳು. ಧನ್ಯವಾದಗಳು. ಶುಭರಾತ್ರಿ ಎಲ್ಲರಿಗೂ. ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ. ಧನ್ಯವಾದಗಳು. ನಾಳೆ ಜಾಯಿನ್ ಮಾಡಿ. ಒಂದೊಂದು ಫ್ರೆಂಡ್ಗೆ ಕರ್ಕೊಂಡು ಬನ್ನಿ ನಾಳೆ ಮತ್ತೆ. ರಿಲೇಟಿವ್, ಫ್ರೆಂಡ್, ಎವ್ರಿ ಡೇ ಒಬ್ಬರಿಗೆ. Yeah, get one of the friend, one of your relative, forward in your Kannada groups the links. Just forward ಮಾಡಿ. ಯಾರಿಗೆ ಏನೋ ರೆಸೋನೇಟ್ ಆಗಿ ಜಾಯಿನ್ ಮಾಡ್ತಾರೆ, ಗೊತ್ತಿರಲ್ಲ. ಯಾರಿಗೆ ಹೆಂಗ್ ಕನೆಕ್ಟ್ ಆಗತ್ತೆ ಅಂತ ನಮಗೂ ಗೊತ್ತಿರಲ್ಲ. So let they join, let they connect. You can message if you need anything. Thank you so much. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಶಿವರಾತ್ರಿ.